ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ. ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಅನ್ನ ನೀಡಿದೆ ಹೈಕೋರ್ಟ್. ಯಾವುದೇ ರೀತಿಯ ಬಲವಂತದ ಕ್ರಮ ಬೇಡ, ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮವನ್ನ ಕೈಗೊಳ್ಳಬೇಡಿ ಅಂತ ಹೇಳೋ ಮೂಲಕ ಕೆಎಸ್ಸಿಎಗೆ ರಿಲೀಫ್ ನೀಡಿದೆ ಹೈಕೋರ್ಟ್. ಈಗ ಬಂಧನಕ್ಕೊಳಪಡಿಸಲಾಗಿದೆ. ಹಾಗಾದ್ರೆ ಆ ಸಿಬ್ಬಂದಿಗಳನ್ನ ರಿಲೀಸ್ ಮಾಡುವ ರೀತಿಯಲ್ಲಿ ಪರಿಸ್ಥಿತಿ ಬಂದುಬಿಡುತ್ತಾ ಅನುಮಾನ ಇದೆ. ಬಲವಂತದ ಕ್ರಮ ಬೇಡ ಅಂತಂದ್ರೆ ತನಿಖೆಗೆ ಅವರು ಸಹಕಾರ ಕೊಟ್ಟರೆ ತನಿಖೆಯನ್ನ ಮುನ್ನಡೆಸಿ, ಬಲವಂತವಾಗಿ ಬೈ ಫೋರ್ಸ್ ಅವರನ್ನ ಯಾವುದೇ ರೀತಿಯ ತನಿಖೆಗೆ ಒಳಪಡಿಸೋ ಹಾಗಿಲ್ಲ ಅಂತ ಹೇಳಿ ಏನಾದ್ರೂ ಅರ್ಥನ? ಕೆಎಸ್ಸಿಎ ಸಿಬ್ಬಂದಿ ಇವತ್ತು ಬೆಳಗ್ಗೆಯಷ್ಟೇ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆಎಸ್ಸಿಎ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳೋ ಮೂಲಕ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ತಿಳಿಸಿದೆ ಹೈಕೋರ್ಟ್. ಅಲ್ಲಿಗೆ ಹೈಕೋರ್ಟ್ನಿಂದ ಕೆಎಸ್ಸಿಎ ಅಧಿಕಾರಿಗಳಿಗೆ ಬಿಗ್ ರಿಲೀಫ್. ಅತ್ಯಂತ ಒತ್ತಡದ ಪರಿಸ್ಥಿತಿಯಲ್ಲಿದ್ರು ಕೆಎಸ್ಸಿಎ ಅಧಿಕಾರಿಗಳು. ಒಂದ್ ಕಡೆಯಿಂದ ಪೊಲಿಟಿಕಲ್ ಪ್ರೆಷರ್, ಮತ್ತೊಂದು ಕಡೆಯಿಂದ ಜನಾಕ್ರೋಶ, ಇದರ ಜೊತೆಗೆ ಕಾನೂನಾತ್ಮಕ ಸಂಘರ್ಷ. ಸದ್ಯಕ್ಕೆ ಕಾನೂನಿನ ಹೋರಾಟದಲ್ಲಿ ಒಂದಷ್ಟು ರಿಲೀಫ್ ಅನಿಸುವಂತಹ ಸುದ್ದಿ ಕೆಎಸ್ಸಿಎಗೆ ಲಭ್ಯವಾಗಿರೋದು ಗೊತ್ತಿದೆ. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್ ಯಾವಾಗ ಎಫ್ಐಆರ್ ಆಯಿತು ಅಂತ ಗೊತ್ತಾಯಿತು, ಎಸ್ಕೇಪ್. ಅಲ್ಲಿನ ಟಿಕೆಟ್ ಕೌಂಟರ್ನ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿದ್ರು ಇವತ್ತು ಬೆಳಗ್ಗೆ ಪೊಲೀಸರು. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಅನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಇದರ ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಡಿಎನ್ಎ ಅಲ್ಲಿನ ಕೆಲ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಆದರೆ ಸದ್ಯಕ್ಕೆ ವೀಕ್ಷಕರೇ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಅಧಿಕಾರಿಗಳ ವಿರುದ್ಧ ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ. ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಅನ್ನ ನೀಡಿದೆ ಹೈಕೋರ್ಟ್. ಯಾವುದೇ ರೀತಿಯ ಬಲವಂತದ ಕ್ರಮ ಬೇಡ, ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮವನ್ನ ಕೈಗೊಳ್ಳಬೇಡಿ ಅಂತ ಹೇಳೋ ಮೂಲಕ ಕೆಎಸ್ಸಿಎಗೆ ರಿಲೀಫ್ ನೀಡಿದೆ ಹೈಕೋರ್ಟ್. ಈಗ ಬಂಧನಕ್ಕೊಳಪಡಿಸಲಾಗಿದೆ. ಹಾಗಾದ್ರೆ ಆ ಸಿಬ್ಬಂದಿಗಳನ್ನ ರಿಲೀಸ್ ಮಾಡುವ ರೀತಿಯಲ್ಲಿ ಪರಿಸ್ಥಿತಿ ಬಂದುಬಿಡುತ್ತಾ ಅನುಮಾನ ಇದೆ. ಬಲವಂತದ ಕ್ರಮ ಬೇಡ ಅಂತಂದ್ರೆ ತನಿಖೆಗೆ ಅವರು ಸಹಕಾರ ಕೊಟ್ಟರೆ ತನಿಖೆಯನ್ನ ಮುನ್ನಡೆಸಿ, ಬಲವಂತವಾಗಿ ಬೈ ಫೋರ್ಸ್ ಅವರನ್ನ ಯಾವುದೇ ರೀತಿಯ ತನಿಖೆಗೆ ಒಳಪಡಿಸೋ ಹಾಗಿಲ್ಲ ಅಂತ ಹೇಳಿ ಏನಾದ್ರೂ ಅರ್ಥನ? ಕೆಎಸ್ಸಿಎ ಸಿಬ್ಬಂದಿ ಇವತ್ತು ಬೆಳಗ್ಗೆಯಷ್ಟೇ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆಎಸ್ಸಿಎ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳೋ ಮೂಲಕ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ತಿಳಿಸಿದೆ ಹೈಕೋರ್ಟ್. ಅಲ್ಲಿಗೆ ಹೈಕೋರ್ಟ್ನಿಂದ ಕೆಎಸ್ಸಿಎ ಅಧಿಕಾರಿಗಳಿಗೆ ಬಿಗ್ ರಿಲೀಫ್. ಅತ್ಯಂತ ಒತ್ತಡದ ಪರಿಸ್ಥಿತಿಯಲ್ಲಿದ್ರು ಕೆಎಸ್ಸಿಎ ಅಧಿಕಾರಿಗಳು. ಒಂದ್ ಕಡೆಯಿಂದ ಪೊಲಿಟಿಕಲ್ ಪ್ರೆಷರ್, ಮತ್ತೊಂದು ಕಡೆಯಿಂದ ಜನಾಕ್ರೋಶ, ಇದರ ಜೊತೆಗೆ ಕಾನೂನಾತ್ಮಕ ಸಂಘರ್ಷ. ಸದ್ಯಕ್ಕೆ ಕಾನೂನಿನ ಹೋರಾಟದಲ್ಲಿ ಒಂದಷ್ಟು ರಿಲೀಫ್ ಅನಿಸುವಂತಹ ಸುದ್ದಿ ಕೆಎಸ್ಸಿಎಗೆ ಲಭ್ಯವಾಗಿರೋದು ಗೊತ್ತಿದೆ. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್ ಯಾವಾಗ ಎಫ್ಐಆರ್ ಆಯಿತು ಅಂತ ಗೊತ್ತಾಯಿತು, ಎಸ್ಕೇಪ್. ಅಲ್ಲಿನ ಟಿಕೆಟ್ ಕೌಂಟರ್ನ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿದ್ರು ಇವತ್ತು ಬೆಳಗ್ಗೆ ಪೊಲೀಸರು. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಅನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಇದರ ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಡಿಎನ್ಎ ಅಲ್ಲಿನ ಕೆಲ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಆದರೆ ಸದ್ಯಕ್ಕೆ ವೀಕ್ಷಕರೇ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಅಧಿಕಾರಿಗಳ ವಿರುದ್ಧ ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ. ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಅನ್ನ ನೀಡಿದೆ ಹೈಕೋರ್ಟ್. ಯಾವುದೇ ರೀತಿಯ ಬಲವಂತದ ಕ್ರಮ ಬೇಡ, ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮವನ್ನ ಕೈಗೊಳ್ಳಬೇಡಿ ಅಂತ ಹೇಳೋ ಮೂಲಕ ಕೆಎಸ್ಸಿಎಗೆ ರಿಲೀಫ್ ನೀಡಿದೆ ಹೈಕೋರ್ಟ್. ಈಗ ಬಂಧನಕ್ಕೊಳಪಡಿಸಲಾಗಿದೆ. ಹಾಗಾದ್ರೆ ಆ ಸಿಬ್ಬಂದಿಗಳನ್ನ ರಿಲೀಸ್ ಮಾಡುವ ರೀತಿಯಲ್ಲಿ ಪರಿಸ್ಥಿತಿ ಬಂದುಬಿಡುತ್ತಾ ಅನುಮಾನ ಇದೆ. ಬಲವಂತದ ಕ್ರಮ ಬೇಡ ಅಂತಂದ್ರೆ ತನಿಖೆಗೆ ಅವರು ಸಹಕಾರ ಕೊಟ್ಟರೆ ತನಿಖೆಯನ್ನ ಮುನ್ನಡೆಸಿ, ಬಲವಂತವಾಗಿ ಬೈ ಫೋರ್ಸ್ ಅವರನ್ನ ಯಾವುದೇ ರೀತಿಯ ತನಿಖೆಗೆ ಒಳಪಡಿಸೋ ಹಾಗಿಲ್ಲ ಅಂತ ಹೇಳಿ ಏನಾದ್ರೂ ಅರ್ಥನ? ಕೆಎಸ್ಸಿಎ ಸಿಬ್ಬಂದಿ ಇವತ್ತು ಬೆಳಗ್ಗೆಯಷ್ಟೇ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆಎಸ್ಸಿಎ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳೋ ಮೂಲಕ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ತಿಳಿಸಿದೆ ಹೈಕೋರ್ಟ್. ಅಲ್ಲಿಗೆ ಹೈಕೋರ್ಟ್ನಿಂದ ಕೆಎಸ್ಸಿಎ ಅಧಿಕಾರಿಗಳಿಗೆ ಬಿಗ್ ರಿಲೀಫ್. ಅತ್ಯಂತ ಒತ್ತಡದ ಪರಿಸ್ಥಿತಿಯಲ್ಲಿದ್ರು ಕೆಎಸ್ಸಿಎ ಅಧಿಕಾರಿಗಳು. ಒಂದ್ ಕಡೆಯಿಂದ ಪೊಲಿಟಿಕಲ್ ಪ್ರೆಷರ್, ಮತ್ತೊಂದು ಕಡೆಯಿಂದ ಜನಾಕ್ರೋಶ, ಇದರ ಜೊತೆಗೆ ಕಾನೂನಾತ್ಮಕ ಸಂಘರ್ಷ.
ಸದ್ಯಕ್ಕೆ ಕಾನೂನಿನ ಹೋರಾಟದಲ್ಲಿ ಒಂದಷ್ಟು ರಿಲೀಫ್ ಅನಿಸುವಂತಹ ಸುದ್ದಿ ಕೆಎಸ್ಸಿಎಗೆ ಲಭ್ಯವಾಗಿರೋದು ಗೊತ್ತಿದೆ. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್ ಯಾವಾಗ ಎಫ್ಐಆರ್ ಆಯಿತು ಅಂತ ಗೊತ್ತಾಯಿತು, ಎಸ್ಕೇಪ್. ಅಲ್ಲಿನ ಟಿಕೆಟ್ ಕೌಂಟರ್ನ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿದ್ರು ಇವತ್ತು ಬೆಳಗ್ಗೆ ಪೊಲೀಸರು. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಅನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಇದರ ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಡಿಎನ್ಎ ಅಲ್ಲಿನ ಕೆಲ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಆದರೆ ಸದ್ಯಕ್ಕೆ ವೀಕ್ಷಕರೇ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಅಧಿಕಾರಿಗಳ ವಿರುದ್ಧ ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ. ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಅನ್ನ ನೀಡಿದೆ ಹೈಕೋರ್ಟ್. ಯಾವುದೇ ರೀತಿಯ ಬಲವಂತದ ಕ್ರಮ ಬೇಡ, ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮವನ್ನ ಕೈಗೊಳ್ಳಬೇಡಿ ಅಂತ ಹೇಳೋ ಮೂಲಕ ಕೆಎಸ್ಸಿಎಗೆ ರಿಲೀಫ್ ನೀಡಿದೆ ಹೈಕೋರ್ಟ್. ಈಗ ಬಂಧನಕ್ಕೊಳಪಡಿಸಲಾಗಿದೆ. ಹಾಗಾದ್ರೆ ಆ ಸಿಬ್ಬಂದಿಗಳನ್ನ ರಿಲೀಸ್ ಮಾಡುವ ರೀತಿಯಲ್ಲಿ ಪರಿಸ್ಥಿತಿ ಬಂದುಬಿಡುತ್ತಾ ಅನುಮಾನ ಇದೆ. ಬಲವಂತದ ಕ್ರಮ ಬೇಡ ಅಂತಂದ್ರೆ ತನಿಖೆಗೆ ಅವರು ಸಹಕಾರ ಕೊಟ್ರೆ ತನಿಖೆಯನ್ನ ಮುನ್ನಡೆಸಿ, ಬಲವಂತವಾಗಿ ಬೈ ಫೋರ್ಸ್ ಅವರನ್ನ ಯಾವುದೇ ರೀತಿಯ ತನಿಖೆಗೆ ಒಳಪಡಿಸುವ ಹಾಗಿಲ್ಲ ಅಂತ ಹೇಳಿ ಏನಾದ್ರೂ ಅರ್ಥನ? ಕೆಎಸ್ಸಿಎ ಸಿಬ್ಬಂದಿ ಇವತ್ತು ಬೆಳಗ್ಗೆಯಷ್ಟೇ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆಎಸ್ಸಿಎ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳೋ ಮೂಲಕ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ತಿಳಿಸಿದೆ ಹೈಕೋರ್ಟ್. ಅಲ್ಲಿಗೆ ಹೈಕೋರ್ಟ್ನಿಂದ ಕೆಎಸ್ಸಿಎ ಅಧಿಕಾರಿಗಳಿಗೆ ಬಿಗ್ ರಿಲೀಫ್. ಅತ್ಯಂತ ಒತ್ತಡದ ಪರಿಸ್ಥಿತಿಯಲ್ಲಿದ್ರು ಕೆಎಸ್ಸಿಎ ಅಧಿಕಾರಿಗಳು. ಒಂದ್ ಕಡೆಯಿಂದ ಪೊಲಿಟಿಕಲ್ ಪ್ರೆಷರ್, ಮತ್ತೊಂದು ಕಡೆಯಿಂದ ಜನಾಕ್ರೋಶ, ಇದರ ಜೊತೆಗೆ ಕಾನೂನಾತ್ಮಕ ಸಂಘರ್ಷ. ಸದ್ಯಕ್ಕೆ ಕಾನೂನಿನ ಹೋರಾಟದಲ್ಲಿ ಒಂದಷ್ಟು ರಿಲೀಫ್ ಅನಿಸುವಂತಹ ಸುದ್ದಿ ಕೆಎಸ್ಸಿಎಗೆ ಲಭ್ಯವಾಗಿರೋದು ಗೊತ್ತಿದೆ. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್ ಯಾವಾಗ ಎಫ್ಐಆರ್ ಆಯಿತು ಅಂತ ಗೊತ್ತಾಯಿತು, ಎಸ್ಕೇಪ್. ಅಲ್ಲಿನ ಟಿಕೆಟ್ ಕೌಂಟರ್ನ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಿದ್ರು ಇವತ್ತು ಬೆಳಗ್ಗೆ ಪೊಲೀಸರು. ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಅನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಇದರ ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಡಿಎನ್ಎ ಅಲ್ಲಿನ ಕೆಲ ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಆದರೆ ಸದ್ಯಕ್ಕೆ ವೀಕ್ಷಕರೇ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಅಧಿಕಾರಿಗಳ ವಿರುದ್ಧ ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ. ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಅನ್ನ ನೀಡಿದೆ ಹೈಕೋರ್ಟ್. ಯಾವುದೇ ರೀತಿಯ ಬಲವಂತದ ಕ್ರಮ ಬೇಡ, ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮವನ್ನ ಕೈಗೊಳ್ಳಬೇಡಿ ಅಂತ ಹೇಳೋ ಮೂಲಕ ಕೆಎಸ್ಸಿಎಗೆ ರಿಲೀಫ್ ನೀಡಿದೆ ಹೈಕೋರ್ಟ್. ಈಗ ಬಂಧನಕ್ಕೊಳಪಡಿಸಲಾಗಿದೆ. ಹಾಗಾದ್ರೆ ಆ ಸಿಬ್ಬಂದಿಗಳನ್ನ ರಿಲೀಸ್ ಮಾಡುವ ರೀತಿಯಲ್ಲಿ ಪರಿಸ್ಥಿತಿ ಬಂದುಬಿಡುತ್ತಾ ಅನುಮಾನ ಇದೆ. ಬಲವಂತದ ಕ್ರಮ ಬೇಡ ಅಂತಂದ್ರೆ ತನಿಖೆಗೆ ಅವರು ಸಹಕಾರ ಕೊಟ್ರೆ ತನಿಖೆಯನ್ನ ಮುನ್ನಡೆಸಿ, ಬಲವಂತವಾಗಿ ಬೈ ಫೋರ್ಸ್ ಅವರನ್ನ ಯಾವುದೇ ರೀತಿಯ ತನಿಖೆಗೆ ಒಳಪಡಿಸುವ ಹಾಗಿಲ್ಲ ಅಂತ ಹೇಳಿ ಏನಾದ್ರೂ ಅರ್ಥನ? ಕೆಎಸ್ಸಿಎ ಸಿಬ್ಬಂದಿ ಇವತ್ತು ಬೆಳಗ್ಗೆಯಷ್ಟೇ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆಎಸ್ಸಿಎ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೇಳೋ ಮೂಲಕ ತಾತ್ಕಾಲಿಕ ರಿಲೀಫ್ ನೀಡಿದೆ ಹೈಕೋರ್ಟ್. ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ತಿಳಿಸಿದೆ ಹೈಕೋರ್ಟ್. ಅಲ್ಲಿಗೆ ಹೈಕೋರ್ಟ್